ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ಕ್ರಿಯೇಟಿವ್ ಭವ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ. ಆ್ಯಂಡ್ ನಾನು ನಿಮಗೆ ಇವತ್ತು ಒಂದು ಒಳ್ಳೆಯ ಟಾಪಿಕ್ ಜೊತೆ ಬಂದಿದ್ದೀನಿ. ಏನಪ್ಪ ಆ ಟಾಪಿಕ್ಕು ಅಂತ ಹೇಳಿದ್ರೆ ಈಗ ಹೇಳ್ತೀನಿ ಕೇಳಿ. ಸೊ ನಾವೊಂದು ಫಿಶ್ ಮಾರ್ಕೆಟ್, ಇಡೀ ದಿನ ನಾವೊಂದು ಫಿಶ್ ಮಾರ್ಕೆಟ್ಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿದ್ರೆ ನಾವು ಏನು ಕ್ಯಾರಿ ಮಾಡ್ತೀವಿ? ನಾವು ಅದನ್ನು ಮುಟ್ಟಿಲ್ಲ, ಫಿಶ್ನ ಮುಟ್ಟಿಲ್ಲ ಅಥವಾ ಬೈ ಮಾಡಿಲ್ಲ ಅಂದರೂ ಆ ಒಂದು ಫಿಶ್ ಸ್ಮೆಲ್ನ ನಾವು ಕ್ಯಾರಿ ಮಾಡಿರ್ತೀವಿ, ರೈಟ್? ಆ್ಯಂಡ್ ಒನ್ ಡೇ ಫುಲ್ಲು ನಾವು ಒಂದು ಪರ್ಫ್ಯೂಮ್ ಶಾಪ್ಗೆ ಸ್ಟೋರ್ಗೆ ಹೋಗಿ ನಾವು ಅದನ್ನು ಬೈ ಮಾಡಿಲ್ಲ ಅಂದ್ರೂ ನಾವು ಏನು ಕ್ಯಾರಿ ಮಾಡ್ತೀವಿ? ಆ ಪರ್ಫ್ಯೂಮ್ ಅರೋಮನ ಕ್ಯಾರಿ ಮಾಡಿರ್ತೀವಿ, ರೈಟ್? ಸೊ ನಮ್ಗೆ ಯಾವ ವ್ಯಕ್ತಿಯಿಂದ ನಮಗೆ ಪೇಯ್ನ್ ಆಗ್ತಿದೆ ಅಥವಾ ನಾವು ಡಿಮೋಟಿವೇಟ್ ಆಗ್ತಾಯಿದ್ದೀವಿ ಅಂಥ ವ್ಯಕ್ತಿಗಳ ಜೊತೆ ಮಾತಾಡದೇ ಇದ್ದರೆ ಖಂಡಿತ ಏನೂ ಲಾಸ್ ಆಗೋಲ್ಲ ನಿಮಗೆ. ಯಾವಾಗಲೂ ನನ್ನ ಸ್ಟೂಡೆಂಟ್ಸ್ ಒಂದು ಮಾತು ಹೇಳ್ತೀನಿ, ಬೆಟರ್ ಬಿ ಅಲೋನ್ ದ್ಯಾನ್ ಟು ಬಿ ಇನ್ ಎ ಬ್ಯಾಡ್ ಕಂಪನಿ. ಅಂದರೆ ಒಂಟಿಯಾಗಿರೋನ ಒಂದು 10 ಜನ ರಾಂಗ್ ಮಾತಾಡೋರ ಜೊತೆ ಸೇರೋದಕ್ಕಿಂತ ಒಳ್ಳೆ ಬುಕ್ಸ್ನ ಓದಿ, ಒಳ್ಳೆ ಮೋಟಿವೇಶ್ನಲ್ ಸ್ಪೀಚ್ನ ಕೇಳಿ. ಯೂಟ್ಯೂಬಲ್ಲಿ ಸಾಕಷ್ಟು ಒಳ್ಳೆ ಸ್ಪೀಚ್ ಕೊಡುವಂಥ ವ್ಯಕ್ತಿಗಳಿದ್ದಾರೆ. ಆ್ಯಂಡ್ ನೀವು ಒಳ್ಳೆ ಮೂವೀಸ್ನ ನೋಡಿ, ವಿಚ್ ಈಸ್ ಎಜುಕೇಷ್ನಲಿ ಇನ್ಸ್ಪೈರ್ ಆಗುವಂಥ ಮೂವೀಸ್ ಇದ್ದಾವೆ. ಅಂಥ ವ್ಯಕ್ತಿಗಳ ಜೊತೆ ಕೂತ್ಕೊಂಡು ನಿಮ್ಮ ಟೈಮ್ನ ಹಾಳು ಮಾಡ್ಕೊಳ್ಳೋ ಬದಲು ಬೆಟರ್ ಕ್ವಿಟ್ ಫ್ರಮ್ ದೇರ್. ಓಕೆ. ಆ್ಯಂಡ್ ಇನ್ನೂ ತುಂಬ ಕ್ವೆಶನ್ಸ್ ಕೇಳ್ತೀರಾ, ನನಗೆ ಇಷ್ಟ ಇಲ್ಲ ಆದ್ರೂ ಅನಿವಾರ್ಯತೆ. ಏನು ರೀ ಅನಿವಾರ್ಯತೆ? ಏನೂ ಅನಿವಾರ್ಯತೆ ಇಲ್ಲ. ಓಕೆ. ಒಂದು ಬ್ಯಾಡ್ ಪೀಪಲ್ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡೋದು ಅನಿವಾರ್ಯತೆನಾ? ನೀವೇ ನಿಮ್ಮ ಒಂದು ಇದಕ್ಕೆ ಬೌಂಡ್ರಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಪ್ರಪಂಚ ತುಂಬ ವಿಶಾಲವಾಗಿದೆ. ನಿಮ್ಗೆ ಒಳ್ಳೆ ವ್ಯಕ್ತಿಗಳು, ಒಳ್ಳೆ ಸಕ್ಸಸ್ಫುಲ್, ನಿಮಗೆ ಅಪರ್ಚುನಿಟೀಸ್ ತಂದುಕೊಡೋ ಅಂಥ ವ್ಯಕ್ತಿಗಳ ಜೊತೆ ನಿಮ್ಮ ಟೈಮ್ ಸ್ಪೆಂಡ್ ಮಾಡಬೇಕೇ ಹೊರತು ನಿಮ್ಮ ಪರ್ಸ್ನಾಲ್ಟಿನ, ನಿಮ್ಮ ಒಂದು ಒಟ್ಟು ಅಪಿಯರೆನ್ಸ್ನ ಜಡ್ಜ್ ಮಾಡೋವಂಥ ವ್ಯಕ್ತಿಗಳು ನಿಮ್ಮಿಂದ ದೂರನೇ ಇರಬೇಕು. ಓಕೆ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಎನ್ವಿರಾನ್ಮೆಂಟ್ ಲೀವ್ಸ್ ಅ ಮಾರ್ಕ್ ಅಂತ. ನೀವು ಇರೋವಂಥ ಎನ್ವಿರಾನ್ಮೆಂಟ್ ನಿಮ್ಮನ್ನು ಹುಡ್ಕೊಂಬರೋ ರೀತಿ ನೀವು ಸಕ್ಸಸ್ಫುಲ್ಲಾಗಿ ಲೈಫ್ನ ಲೀಡ್ ಮಾಡಬೇಕೇ ಹೊರತು ಅವ್ರು ಬೇಜಾರು ಮಾಡ್ಕೋತಾರೆ, ಇಟ್ಸ್ ನನ್ ಆಫ್ ಅವರ್ ಬಿಸ್ನೆಸ್, ರೈಟ್? ಸೊ ಎಲ್ಲ ಸ್ಟೂಡೆಂಟ್ಸ್ಗೆ ಆಗಿರ್ಬೋದು ಅಥವಾ ದೊಡ್ಡವರೆಲ್ಲ ನೋಡ್ತಿರ್. ಸೊ ಅದೇ ರೀತಿ ನೀವು ಕಂಪ್ಲೇಂಟ್ಸ್ ಮಾಡೋ ವ್ಯಕ್ತಿಗಳ ಜೊತೆ ಇದ್ದಾಗ ಏನು ಕಲ್ತ್ಕೊಳ್ತೀರಾ? ನೀವು ನಾಳೆಯಿಂದ ಪ್ರಾಬ್ಲಮ್ಸ್ನ ಹುಡ್ಕೊಳ್ಳೋದ್ರಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವ. ನೀವು ಅಂಥ ಕಂಪ್ಲೇಂಟ್ಸ್ ಮಾಡಬೇಕಂದ್ರೆ ಏನು ಹುಡುಕ್ತೀವಿ ನಾವು? ಅವರಲ್ಲಿ ಇರೋ ಅಂಥ ನೆಗೆಟಿವಿಟಿನ ಹುಡುಕ್ತಾ ಹೋಗ್ತೀವಿ, ಅವರಲ್ಲಿರೋ ಅಂಥ ಒಂದು ಪ್ರಾಬ್ಲಮ್ಸ್ನ ಹುಡುಕ್ತಾ ಹೋಗ್ತೀವಿ. ಅವರು 100 ಎಸ್ ಕರೆಕ್ಟ್ ಮಾಡಿದರು, ನಾವು ಒಂದನ್ನು ಮಾರ್ಕ್ ಮಾಡ್ತಾ ಹೋಗ್ತೀವಿ, ಒಂದು ಮಿಸ್ಟೇಕ್ಸ್ನ ನಾವು ಹೇಳ್ತಾ ಹೋಗ್ತೀವಿ, ರೈಟ್? ಅದೇ ನಾವು ಒಳ್ಳೆ ಸಕ್ಸಸ್ಫುಲ್ ಪೀಪಲ್ ಜೊತೆ ಅಥವಾ ಗ್ರೇಟ್ಫುಲ್ ಆಗಿರೋವಂಥ ಪೀಪಲ್ ಜೊತೆ, ಪಾಸಿಟಿವ್ ವೈಬ್ಸ್ ಇರೋವಂಥ ಪೀಪಲ್ ಜೊತೆ, ನಮ್ಮನ್ನು ಬೂಸ್ಟಪ್ ಮಾಡೋವಂಥವ್ರು, ಮೋಟಿವೇಟ್ ಮಾಡೋವಂಥವ್ರು, ಇನ್ಸ್ಪೈರಿಂಗ್ ಮಾಡೋವಂಥವ್ರು, ಯು ಆರ್ ಡೂಯಿಂಗ್ ರೈಟ್, ಕಮ್ ಆನ್, ಚಿಯರ್ ಅಪ್ ಅಂತ ಹೇಳೋ ಅಂಥ ವ್ಯಕ್ತಿಗಳ ಜೊತೆ ನೀವಿದ್ದಾಗ ಖಂಡಿತ ನೀವು ಒಂದು ಅಚೀವ್ಮೆಂಟ್ ಮಾಡೇ ಮಾಡ್ತೀರ, ರೈಟ್? ನೀವು ಈ ಥರ ಎಲ್ಲ ಅಚೀವ್ಮೆಂಟ್ ಮಾಡಬೇಕಂದ್ರೆ ನಿಮಗೆ ಬೇಕಾಗಿರೋದು ಚಾಯ್ಸ್ ಆಫ್ ಯುವರ್ ಪ್ಲೇಸ್. ಅದು ಎಂಥದ್ದೇ ಆಗಿರಲಿ, ಅದು ಎಷ್ಟೇ ಕೋಟಿ ಬರುತ್ತೆ ಅಂತ ಹೇಳಿ, ಅಲ್ಲಿ ನಿಮಗೆ ಖುಷಿ ಇಲ್ಲ, ಹ್ಯಾಪಿನೆಸ್ ಇಲ್ಲ, ನಿಮಗೆ ಅಲ್ಲಿ ಒಳ್ಳೆ ವೈಬ್ಸ್ ಆಗ್ತಿಲ್ಲ ಅಂದರೆ ಡೋಂಟ್ ಬಿ ಇನ್ ದಟ್ ಪ್ಲೇಸ್. ಜಸ್ಟ್ ಕಮ್ ಔಟ್ ಆಫ್ ದಟ್ ಪ್ಲೇಸ್. ಅದು ವ್ಯಕ್ತಿನೇ ಆಗಿರ್ಬೋದು, ವಸ್ತುನೇ ಆಗಿರ್ಬೋದು, ಖಂಡಿತ ಅದ್ರ ಜೊತೆ ಇದ್ದು ನಿಮ್ಮ ಒಂದು ಹ್ಯಾಪಿನೆಸ್ನ ನೀವು ಹಾಳು ಮಾಡ್ಕೊಳ್ಳೋದಾಗಿರ್ಬೋದು, ನಿಮ್ಮ ಒಂದು ಪರ್ಸ್ನಾಲಿಟಿನ ನೀವು ಡಿಗ್ರೇಡ್ ಮಾಡ್ಕೊಳ್ತೀರಾ ಅಂತ ನಿಮಗೆ ಗೊತ್ತಾದರೆ ದಯಮಾಡಿ ಅಂಥ ಒಂದು ಪ್ಲೇಸಲ್ಲಿ ಅಂಥ ವ್ಯಕ್ತಿಗಳ ಜೊತೆ ಇರೋಕ್ಕೆ ಹೋಗಬೇಡಿ. ಆ್ಯಂಡ್ ನೀವು ಯಾರ ಜೊತೆ ಮಾತಾಡ್ತೀರಾ ಬಿಡ್ತೀರಾ ಅನ್ನೋದು ನಿಮ್ಮ ಚಾಯ್ಸ್. ಯಾರು ನಿಮಗೆ ಅದನ್ನೇ ಕ್ವೆಶ್ಚನ್ ಮಾಡೋಕ್ಕೆ ಬರೋದಿಲ್ಲ. ಓಕೆ. ಅವ್ರು ಕ್ವೆಶ್ಚನ್ ಮಾಡಿದ್ರು ನೀವು ಆನ್ಸರ್ ಮಾಡಬೇಕಂತನೂ ಇಲ್ಲ. ನಿಮಗೆ ಆ ವ್ಯಕ್ತಿಗಳು ಗಾಸಿಪರ್ಸ್, ಎನ್ವಿರಾನ್ಮೆಂಟ್ ಲೀವ್ಸ್ ಅ ಮಾರ್ಕ್.
ಅಂದರೆ ನಾವು ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಆ ಒಂದು ಗುರುತು ನಮ್ಮಲ್ಲಿ ಉಳ್ಕೊಳ್ಳುತ್ತೆ. ಅದೇ ರೀತಿ ನೀವು ಬೆಳಗಿಂದ ಸಂಜೆವರೆಗೂ ಗಾಸಿಪರ್ಸ್ ಜೊತೆನೇ ಇದ್ದರೆ ನೀವೇನು ಮಾಡ್ತೀರಾ? ನಿಮ್ಮ ಡಿಸ್ಕಷನ್ ಕೂಡ ಅದೇ ಆಗಿರುತ್ತೆ. ಈ ಒಂದು ವಿಡಿಯೋನ ನನ್ನ ಸ್ಟೂಡೆಂಟ್ಸ್ ನೋಡ್ತಿರ್ಬೋದು ಅಥವಾ ಅದರ್ ಸಬ್ಸ್ಕ್ರೈಬರ್ಸ್ ನೋಡ್ತಿದ್ರೆ ದಯಮಾಡಿ ಹೇಳಿ, ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದೆಯಾ? ಓಕೆ, ಪ್ಲೀಸ್ ಸಜೆಸ್ಟ್ ಮಾಡಬಹುದು ಕಮೆಂಟ್ ಮೂಲಕ. ಆ್ಯಂಡ್ ಆಲ್ವೇಸ್ ಐ ಸೇ ಯು ಬೆಟರ್ ಬಿ ಅಲೋನ್ ದ್ಯಾನ್ ಟು ಬಿ ಇನ್ ಅ ಬ್ಯಾಡ್ ಕಂಪನಿ. ಅಂಥ ವ್ಯಕ್ತಿಗಳ ಹತ್ರ ಸುಮಾರು ಸತಿ ನನಗೆ ಓನ್ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಅಂಥ ವ್ಯಕ್ತಿಗಳ ಹತ್ರ ನಾವು ಕಮ್ಯುನಿಕೇಟ್ ಮಾಡಿ ನಮ್ಮ ಒಂತನನ ಲೋ ಮಾಡ್ಕೊಳ್ಳೋ ಬದಲು ನೀನು ಅಲ್ಲೇ ಇರಮ್ಮ, ನಾನು ಇಲ್ಲೇ ಇರ್ತೀನಿ ಅನ್ನೋ ವ್ಯಕ್ತಿತ್ವನ ಬೆಳೆಸ್ಕೊಳ್ತಾ ಹೋಗಿ. ಓಕೆ, ನಾವು ಎಲ್ಲೋ ಒಂದು ಕಡೆ ಹೋಗೋದು ಅವ್ರನ್ನ ನಾವು ಸಂಪಾದನೆ ಮಾಡೋದಕ್ಕಲ್ಲ, ನಾವು ಹೋಗೋದು ನಾಲೆಡ್ಜ್ನ ಸಂಪಾದನೆ ಮಾಡೋದಕ್ಕೆ, ನಮ್ಮ ಫ್ಯಾಮಿಲಿನ ವೆಲ್ ಸೆಟಲ್ಡಾಗಿ ನೋಡ್ಕೊಳ್ಳೋದಕ್ಕೆ, ನಮ್ಮ ಫ್ಯಾಮಿಲಿಗೆ ಗೌರವ ತಂದುಕೊಡೋದಕ್ಕೆ, ನಮ್ಮ ಫ್ಯಾಮಿಲಿ ರೆಸ್ಪೆಕ್ಟ್ನ ಇನ್ನೂ ಎನ್ಹಾನ್ಸ್ ಮಾಡೋದಕ್ಕೆ ನಾವು ಹೋಗಬೇಕೇ ಹೊರ್ತು ಯಾರ್ದು ಫ್ರೆಂಡ್ಶಿಪ್ ಹಾಳಾಗುತ್ತೆ. ವಿ ಆರ್ ನಾಟ್ ದೇರ್ ಟು ಡೂ ದ್ಯಾಟ್. ಓಕೆ, ಫ್ರೆಂಡ್ಶಿಪ್ ಒಳ್ಳೆತನ ಇದೆ, ಖಂಡಿತ ಲೈಫ್ ಲಾಂಗ್ ಕ್ಯಾರಿ ಮಾಡಿ. ತುಂಬ ಜನ ಸೇರೋ ಸಂಘದಿಂದನೇ ನಿಮ್ಮ ವ್ಯಕ್ತಿತ್ವನ ಗುರುತಿಸ್ತಾರೆ. ಸೊ ನೀವು ಸೇರೋವಂಥ ಒಂದು ಫ್ರೆಂಡ್ಶಿಪ್ ಒಳ್ಳೆ ತನದಲ್ಲಿರಲಿ, ಸಪೋರ್ಟಿವ್ ಆಗಿರೋವಂಥ ಫ್ರೆಂಡ್ಸ್ನ, ನಿಮ್ಮನ್ನು ಯಾವಾಗಲೂ ಸೆಕ್ಯೂರ್ ಮಾಡುವಂಥ ಫ್ರೆಂಡ್ಸ್ನ ಸಂಪಾದನೆ ಮಾಡ್ಕೊಳ್ಳಿ. ನಿಮ್ಗೆ ಆ ಥರ ಕಂಫರ್ಟ್ ಇಲ್ಲ ಅಂದಾಗ ನೀವು ಆದಷ್ಟು ನೀವು ದೂರ ಇರೋದಕ್ಕೆ ಪ್ರಯತ್ನ ಮಾಡಿ. ಅದನ್ನು ಕ್ವೆಶ್ಚನ್ ಮಾಡೋ ಅಧಿಕಾರ ಬೇರೆ ಯಾರಿಗೂ ಇರೋದಿಲ್ಲ. ನಿಮ್ಮ ಪ್ಲೇಸ್ನ ಚಾಯ್ಸ್ ಮಾಡೋವಂಥ ಅಧಿಕಾರ ನಿಮಗೆ ಮಾತ್ರ ಇದೆ. ಓಕೆ, ಸೊ ಜಡ್ಜ್ ಯಾವುದು ರೈಟ್ ಯಾವುದು ರಾಂಗ್ ಅಂತ ನೀವೇ ಜಡ್ಜ್ ಮಾಡಿ ನಿಮ್ಮ ಒಂದು ಸಕ್ಸಸ್ಫುಲ್ ಪರ್ಸ್ನಾಲಿಟಿನ ಡೆವಲಪ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ ದ ಬೆಸ್ಟ್. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಸಕ್ಸಸ್ ಲೈನ್ಗೆ ಹೋಗಿ ಅಂತ ಈ ಮೂಲಕ ಆಶಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.